ನಮಸ್ಕಾರ. ಮೈಸೂರು ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಈ ಲೇಔಟ್ನಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇನ್ನೊಂದು ಹೊಸ ಮನೆಯನ್ನು ತೊಗೊಂಡು ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟ್ರಲ್ಲೇ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮುಡಾದಿಂದ ಮಾನ್ಯತೆ ಪಡೆದಿರುವಂತಹ ಮುಡಾ ಖಾತಾ, ಮುಡಾ ಕಂದಾಯ ಮತ್ತು ಮುಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಈ ಮನೆ ಗ್ರೌಂಡ್ ಫ್ಲೋರ್ನಲ್ಲಿ 30-40 ಸೈಟ್ನಲ್ಲಿ ಕಟ್ಟಿರುವಂತಹ ಈ ಮನೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ. ಫಸ್ಟ್ ಫ್ಲೋರ್ಲಿ ನೀವು ನೋಡ್ತಾ ಇದ್ರೆ ಈಗ ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ಸಪ್ರೇಟ್ ಆಗಿ, ಅಂದರೆ ಗ್ರೌಂಡ್ ಫ್ಲೋರ್ಲಿ ತಾವಿದ್ಕೊಂಡು ಇನ್ನೊಂದು ಫ್ಲೋರ್ನ ರೆಂಟಿಗೆ ಕೊಡ್ಬೋದು ಅಥವಾ ಎರಡನ್ನೂ ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್. ಬಹಳಷ್ಟು ಜನಕ್ಕೆ ಲೊಕೇಶನ್ ಹೇಳಿದಾಗ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲಿದೆ, ಏನಿದೆ, ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸು ಈ ಏರಿಯಾದಲ್ಲಿ ಏನಿದೆ ಅನ್ನೋದು ಭಾಳಷ್ಟು ಪ್ರಶ್ನೆ ಇರುತ್ತೆ. ಸೊ ಕ್ಲಿಯರ್ ದಟ್ ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ಸಿದ್ಧಲಿಂಗೇಶ್ವರ ಬಡಾವಣೆ JP ನಗರ ಯಾವ ಕಡೆ ಬರುತ್ತೆ, ಎಲ್ಲಿದೆ ಅಂತಂದರೆ ಟು ಬಿ ವೆರಿ ಕ್ಲಿಯರ್ ಅಬೌಟ್ ದ ಲೊಕೇಶನ್, ನೀವು ಮೈಸೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಭಾಳ ಹಳೆಯ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರಣ್ಯಪುರಮಲ್ಲಿರುವಂಥದ್ದು. ಅಲ್ಲಿಂದ ನೀವು ಸರಿಸುಮಾರು 1.5-2 ಕಿಲೋಮೀಟರ್ ಆದ ನಂತರ ಬಲಭಾಗಕ್ಕೆ ತಿರುಗಿದರ ರಿಂಗ್ ರೋಡ್ ಇದೆ. ರಿಂಗ್ ರೋಡ್ ಪಕ್ಕದಲ್ಲೇ ರಿಂಗ್ ರೋಡಿಂದ ಒಂದು 3ನೇ ಕ್ರಾಸ್ ಅಂತ 2ನೇ ಕ್ರಾಸಲ್ಲಿ ಇರುವಂಥದ್ದು, ಹಾರ್ಡ್ಲಿ ಅಬೌಟ್ ಸ್ಟೋನ್ ಥ್ರೋ ಅವೇ ಡಿಸ್ಟೆನ್ಸಲ್ಲಿ ಇರುವಂತಹ ಈ ಮನೆ. ಸೊ ದಿಸ್ ಇಸ್ ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ ಅಂತ. 1ನೇ ಹಂತ ಇರೋದು ರಿಂಗ್ ರೋಡ್ ಒಳಗಿದೆ, ಇದು ರಿಂಗ್ ರೋಡ್ ಹೊರಗಿರುವಂತಹ ಸಿದ್ಧಲಿಂಗೇಶ್ವರ ಬಡಾವಣೆ. ಬೇಸಿಕ್ ಅಮ್ಯುನಿಟೀಸ್ ವಿಚಾರಕ್ಕೆ ಬಂದಾಗ ಕುಡಿಯುವ ನೀರಿನ ವ್ಯವಸ್ಥೆ ಇಸ್ ದ ಒನ್ ಆಫ್ ದ ಕೀ ಥಿಂಗ್ಸ್ ದಟ್ ಎವ್ರಿ ಒನ್ ಆಸ್ಕ್ಸ್ ಆ್ಯಂಡ್ ಎವ್ರಿ ಒನ್ ವಾಂಟ್ಸ್ ಟು ನೋ ಮೋರ್ ಅಬೌಟ್ ದಿ ವಾಟರ್ ಸೋರ್ಸ್. ಯಾಕಂದರೆ ಬಹಳಷ್ಟು ಕಡೆ ನೀರಿನ ವಿಚಾರದಲ್ಲಿ ತೊಂದರೆ ಇರುತ್ತೆ, ಸಮಸ್ಯೆ ಇರುತ್ತೆ. ಇವತ್ತಿನ ದಿವಸದಲ್ಲಿ ನೀರು ಈಸ್ ಒನ್ ಆಫ್ ದ ದಟ್ ಕೈಂಡ್ ಆಫ್ ಏನದು ಲಕ್ಸುರಿ ಆಗಿಬಿಟ್ಟಿದೆ ಅಂತಂದರೆ ಭಾಳಷ್ಟು ಕಡೆ ನೀರಿನ ಪ್ರಾಬ್ಲಮ್ ಭಾಳಷ್ಟು ಜನ ಫೇಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಲೊಕೇಶನಲ್ಲಿ ಈ ಪರ್ಟಿಕ್ಯುಲರ್ ಮನೆ ವಿಚಾರಕ್ಕೆ ಬಂದಾಗ ಈ ಲೇಔಟ್ದೇ ಆದಂತಹ, ಅಂದರೆ ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತದ್ದೇ ಆದಂತಹ ಓವರ್ಹೆಡ್ ಟ್ಯಾಂಕ್ ಇದೆ. ಅಲ್ಲಿಂದ ದಿನನಿತ್ಯವೂ ನೀರಿನ ಸರಬರಾಜು ಆಗೋ ವ್ಯವಸ್ಥೆ ಇರುವಂತಹ ಮನೆ. ರೋಡ್ಗಳು ನೀವು ನೋಡ್ಬೋದು ಎಲ್ಲ. ನಾನು ಇವಾಗ ಒನ್ ಆಫ್ ದ ಇಂಟರ್ನಲ್ ರೋಡ್ ಅಂದರೆ 2ನೇ ಕ್ರಾಸ್ ಆಫ್ ಸಿದ್ಧಲಿಂಗೇಶ್ವರ ಬಡಾವಣೆ ಇದ್ದೀನಿ. ಸೊ ಕನೆಕ್ಟಿಂಗ್ ರೋಡ್ಸ್ ನೋಡ್ಬೋದು. ಅಲ್ಲಿ ರೋಡ್ ಎಂಡ್ ಆದ ತಕ್ಷಣ ಇರೋದು ಉದ್ಯಾನವನ, ಅಂದರೆ ಪಾರ್ಕ್ ಇದೆ. ಅಲ್ಲಿಂದ ಸರಿಸುಮಾರು ಒಂದು 5ನೇದೋ 6ನೇದೋ ಸೈಟಲ್ಲಿ ಕಟ್ಟಿರುವಂತಹ ಈ ಮನೆ. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ಆಮೇಲೆ ನಿಮಗೆ ದಿನನಿತ್ಯಕ್ಕೆ ಬಳಸುವಂತಹ ವಸ್ತುಗಳು ಬೇಕಾಗುವಂತಹ ಇವೆಲ್ಲವೂ ನಿಮಗೆ ಸರಿಸುಮಾರು ಅರ್ಧ ಕಿಲೋಮೀಟರ್ನೇ ಸಿಗುವಂಥದ್ದು. ನೀವು JP ನಗರ ಅಂದ ತಕ್ಷಣ ಇಲ್ಲಿಂದ JP ನಗರ ಹಾರ್ಡ್ಲಿ ಅಬೌಟ್ 1.5 ಕಿಲೋಮೀಟರ್ ಆಗುತ್ತೆ. JP ನಗರ ಯಾವ ಭಾಗಕ್ಕೆ 1.5 ಕಿಲೋಮೀಟರ್ ಆಗುತ್ತೆ? JP ನಗರ ಪೊಲೀಸ್ ಸ್ಟೇಷನು ಅಥವಾ ಅಕ್ಕಮಹಾದೇವಿ ರಸ್ತೆ, ಅಕ್ಕಮಹಾದೇವಿ ಸ್ಟ್ಯಾಚ್ಯೂ ಏನಿದೆ, ಸೊ ಅಲ್ಲಿಗೆ ಸರಿಸುಮಾರು 1.5 ಕಿಲೋಮೀಟರ್ ಆಗುತ್ತೆ. ಪೆಟ್ರೋಲ್ ಬಂಕ್, JP ನಗರದಲ್ಲಿ ರಿಂಗ್ ರೋಡಲ್ಲಿ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕಿಂದ ಹಾರ್ಡ್ಲಿ ಅಬೌಟ್ 500 ಮೀಟ್ರು. ಸೊ ಟೆಕ್ನಿಕಲಿ ಟು ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಟು ಗಿವ್ ಮೋರ್ ಕ್ಲಾರಿಟಿ ಅಬೌಟ್ ದಿಸ್ ಹೌಸ್, ಮೈಸೂರು ಮಧ್ಯಭಾಗದಿಂದ 7 ಕಿಲೋಮೀಟರ್ ಅಂತ ಹೇಳಿದ್ದೀನಿ. ಬೇಸಿಕ್ ಕಮ್ಯುನಿಟೀಸ್ ಎಲ್ಲವೂ ಸರಿಸುಮಾರು 500 ಮೀಟ್ರಲ್ಲೇ, 500 ಮೀಟರ್ಸ್ಲೇ ಪ್ರತಿಯೊಂದು ಸಿಗುವಂಥದ್ದು. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದಂತೆ ಇಟ್ಸ್ ಅ ರೆಂಟಲ್ ಅರ್ನಿಂಗ್ ಪ್ರಾಪರ್ಟಿ, ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ. ಸೊ ನೀವು ಒಂದು ಪೋರ್ಷನಲ್ಲಿ ಇದ್ಕೊಂಡು ಇನ್ನೊಂದು ಪೋರ್ಷನ್ನ ರೆಂಟಿಗೆ ಕೊಡ್ಬೋದು. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಯೂಶ್ವಲಿ ಎಲ್ಲ ವೀಡಿಯೋಗಳಲ್ಲೂ ಹೇಳುವಂತಹ ಒಂದು ವಿಚಾರ ಏನು ಅಂತಂದರೆ ಪಾರ್ಕಿಂಗ್. 20, 30, 40, 50 ಈ ಸೈಜಿನ ಮನೆಗಳ ಮುಂದೆ ಯೂಶ್ವಲಿ ಪಾರ್ಕಿಂಗ್ ವಿಲ್ ಆಲ್ವೇಸ್ ಬಿ ಅ ಪ್ರಾಬ್ಲಮ್. ಇದು ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ನೋಡಿರ್ತೀರಿ. ಯಾಕಂದರೆ ಮೈಸೂರು ಇರ್ಬೋದು, ಬೆಂಗಳೂರು ಅಥವಾ ಮಂಗಳೂರು, ಹಾಸನ ಎಲ್ಲ ಎನಿ ಅದರ್ ಡಿಸ್ಟ್ರಿಕ್ಟ್ ಯೂಶ್ವಲಿ ಸರಿಸುಮಾರು 50 ಅಡಿ ಅಥವಾ 60 ಅಡಿ ರಸ್ತೆ ಇದ್ದರೆ ಪ್ರಾಬ್ಲಮ್ ಆಗಲ್ಲ. 30-40 ಮನೆಗಳ ಮುಂದೆ ಯೂಶ್ವಲಿ 30 ಫೀಟ್ ಅಥವಾ 40 ಫೀಟ್ ರೋಡ್ಗಳಿರುತ್ತೆ. ಯೂಶ್ವಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಈ ಪಾರ್ಕಿಂಗ್ ಪ್ರಾಬ್ಲಮ್ ಯಾವ ಥರ ನಾವು ನಿರ್ವಹಿಸಬಹುದು ಅಂತಂದರೆ ಒನ್ ಆಫ್ ದ ಈಸಿಯೆಸ್ಟ್ ವೇ ಅಂತಂದರೆ ಎಲ್ಲವೇ ಗೊತ್ತಿರೋದು, ಮನೆ ಮುಂದೆ ಈ ಥರ ಏನು ರ್ಯಾಂಪ್ ಅಂತೀವಿ, ಅಂದರೆ ಸಿಮೆಂಟ್ ಹಾಕಿ ಏನು ನಾವು ಕ್ಲೋಸ್ ಮಾಡಿರ್ತೀವಿ, ಅಂಡರ್ಗ್ರೌಂಡ್ ಇಲ್ಲಿ ಮೋರಿ ಇದೆ, ಅಂದರೆ ಡ್ರೈನ್ ಇದೆ, ಬಾಕ್ಸ್ ಟೈಪ್ ಡ್ರೈನ್ ಇದೆ. ಮಳೆ ಬಂದಿರುವಂತಹ ನೀರು ಒಳಗೆ ಪಾಸ್ ಆಗುತ್ತೆ, ಅದ್ರ ಮೇಲ್ಗಡೆ ಕವರ್ ಮಾಡಿರ್ತೀವಿ. ಯಾಕೆ ಅಂತಂದರೆ ಯೂಶ್ವಲಿ 2 ಪೋರ್ಷನ್ ಮನೆ ಇದ್ದಾಗ 1 ಅಥವಾ 2 4 2 ವೀಲರ್ಗಳಿರೋದು ಬಹಳ ಸಹಜವಾಗಿರುವಂತಹ ವಿಚಾರ. ಯಾಕಂದರೆ ಎಲ್ಲರ ಮನೇಲಿ ಇವತ್ತಿನ ಸಹ 2 2 ವೀಲರ್ಗಳಿರುತ್ತೆ, ಒಂದೊಂದು ಕಾರ್ಗಳಂತೂ ವೆರಿ ಮಚ್ ಕಾಮನ್ ಆಗಿರುವಂತಹ ವಿಚಾರ. ಸೊ ಈಸಿಲಿ 3ರಿಂದ 4 2 ವೀಲರ್ಗಳನ್ನ ಆಚೆ ನಿಲ್ಲಿಸ್ಕೋಬೋದು ಮನೆ ಒಳಗೆ. ಸೊ ಮನೆ ಒಳಗೆ ಒಂದು ಈಸಿಲಿ 3ರಿಂದ 4 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಸರಿಸುಮಾರು 8ರಿಂದ 10 ಸಾವಿರ ಲೀಟ್ರ್ ಸಂಪಿಟ್ಟಿದ್ದಾರೆ. 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕನ್ನು ಈಗಾಗಲೇ ಕೊಟ್ಟಿದ್ದಾರೆ.
ಮುಂಬರುವ ದಿವಸಗಳಲ್ಲಿ ಬಹಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಈಗಾಗಲೇ ಚಾಲ್ತಿಯಲ್ಲಿದೆ. ಚಾರ್ಜಿಂಗ್ ಪಾಯಿಂಟ್ಗಳು ಬೇಕಾಗುತ್ತೆ. ಮನೆ ಒಳಗಿಂದನೇ ಪಾಯಿಂಟ್ಗಳನ್ನ ನಾವು ಎಷ್ಟೇ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆಂದ್ರೆ ಒಂದು ಎಲೆಕ್ಟ್ರಿಕ್ ಪಾಯಿಂಟನ್ನು ಕೊಟ್ಟಿದ್ದಾರೆ, ಚಾರ್ಜಿಂಗಿಗೋಸ್ಕರ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದರೆ ಇಲ್ಲಿಂದ ಒಳಗೆ ಹೋದ ನಂತರ ಎಲ್ಲವೂ ಗ್ರನೈಟ್ ಮತ್ತು ವುಡ್ ಏನು ಇವಾಗ ನಾನು ಮನೆ ತೋರಿಸ್ತಾ ಇದ್ದೀನಿ ಸೇಲ್ಗಿದೆ ಅಂತ. ಮನೆಯಲ್ಲಿ ಎಂಟೈರ್ ವುಡ್ ಡೋರ್ಸು, ಮೇನ್ ಡೋರು, ವಿಂಡೋಸು, ಇಂಟರ್ನಲ್ ಡೋರ್ಸು, ಫ್ರೇಮ್ಗಳು, ಶಟರ್ಗಳು. ಫ್ರೇಮ್ ಅಂಡ್ ಶಟರ್ ಅಂತ ಏನಂದರೆ ಇದು ಈ ಕಿಟಕಿಗೆ ಹಾಕಿರುವಂತಹ ಈ ಫ್ರೇಮ್ ಏನಿದೆ ಮತ್ತು ಶಟರ್ ನಾವು ತೆಗೆದು ಏನು ಮುಚ್ತೀವಿ ಅದು, ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್ಗಳನ್ನ ತೊಗೊಂಡಿರುವಂತಹ ಮನೆ. ಎಲ್ಲೂ ಲಂಸಮ್ಮಲ್ಲಿ ಈ ಮನೆನ ಮುಗಿಸ್ಬೇಕು ಅಂತ ಯಾವುದೇ ತರಹದ ಹರಿಬರಿಲಿ ಮಾಡಿರುವಂತಹ ಮನೆ ಅಲ್ಲ. ಯಾಕಂದರೆ ನೀವು ಈ ಮನೆ ಬಂದು ನೋಡಿದಾಗ ಯು ಕ್ಯಾನ್ ಫೀಲ್ ದಿ ಕ್ವಾಲಿಟಿ, ಯು ಕ್ಯಾನ್ ಫೀಲ್ ದಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ವಾಟ್ ದೇ ಹ್ಯಾವ್ ಪುಟ್ ಇನ್. ಬಹಳಷ್ಟು ವಿಡ್ತ್, ಏನು ನಾವು ಈ ಮನೆಯ ಬಾಗಿಲನ್ನು ವಿಡ್ತ್ ಅಂತ ಏನು ಹೇಳ್ತೀವಿ ಅಥವಾ ಗರ್ತ್ ಅಂತ ಏನು ಹೇಳ್ತೀವಿ, ಟೀಕ್ದು ಭಾಳಷ್ಟು ದೊಡ್ಡದಾಗಿದೆ. ಅದರ ಪಕ್ಕದಲ್ಲೇ SS ರೇಲಿಂಗ್ಸ್ನ ಇನ್ಸರ್ಟ್ ಮಾಡಿದ್ದಾರೆ. ಪಕ್ಕದಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ, ವ್ಯೂವಿಂಗ್ ಇದೆ, ಯಾರು ಬಂದರು ಅಂತ ನೋಡಲಿಕ್ಕೆ ಗ್ಲಾಸ್ ಕೊಟ್ಟಿದ್ದಾರೆ. ಮೇಲೆ 3, ಕೆಳಗೆ 3, ಸೊ 6 ನಿಮಗೆ ಏನು ಮಾಡಿದ್ದಾರೆ ಯುರೋಪ್. ಅದು 6 ಲಿವರ್ ಲಾಕ್, 6 ಲಿವರ್ ಲಾಕ್. ಕೆಳಗೆ 3 ಇದೆ, ಮೇಲ್ಗಡೆ 3 ಇದೆ, 6 ಲಿವರ್ ಲಾಕ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಫಸ್ಟ್ ಕ್ವಾಲಿಟಿ ಟೀಕ್ ಡೋರ್ ಇರುವಂಥದ್ದು. SS ಬ್ರಾಸ್ದು ಎಲ್ಲ ಹೋಲ್ಡಿಂಗ್ಗಳನ್ನು ಹಿಡ್ಕೊಳ್ತೀವಲ್ಲ ಡೋರ್ನ ತೆಗಿಲಿಕ್ಕೆ, ಎಲ್ಲವೂ SS ರೈಲಿಂಗ್ ಇರುತ್ತೆ. ಬ್ರಾಸ್ದು ರೇಲಿಂಗ್ಗಳು, ಬ್ರಾಸ್ದು ಹೋಲ್ಡರ್ಸ್ಗಳಿರುವಂಥದ್ದು. ಮೇಲ್ಗಡೆ ಇಲ್ಲಿ ಬನ್ನಿ, ಕ್ರಾಸ್ ವೆಂಟಿಲೇಷನ್ ವಿಚಾರವಾಗಿ ನಾನು ಭಾಳಷ್ಟು ವೀಡಿಯೋಗಳಿಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದೀನಿ. ಕ್ರಾಸ್ ವೆಂಟಿಲೇಷನು ಈ 30-40 20-30 ಮನೆಗಳಲ್ಲಿ ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಈ ವೇರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗಲಿಲ್ಲ ಅಂದರೆ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಯಾವ ಥರ ಒಂದು ಕಡೆ ಪಾಸ್ ಆಗಲೇಬೇಕು. ಯಾಕಂದರೆ ಇಲ್ಲಿ ಮಾಡಲಿಕ್ಕಾಗಲ್ಲ, ಪಕ್ಕದಲ್ಲಿ ರೂಮ್ ಇದೆ. ಸೊ ಇಲ್ಲಿ 2 ಕಡೆ ವೆಂಟಿಲೇಷನ್ ಬೇಕೇ ಬೇಕಾಗುತ್ತೆ. ಸೊ 2 ಕಡೆಗೂ ಕ್ಲೀನಾಗಿ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಆಫ್ ಏರ್ನ ಇಲ್ಲಿ ಬಹಳ ಇದನ್ನು ಕ್ಲಿಯರ್ ಆಗಿ ಮಾಡಿದ್ದಾರೆ. ಸೊ ಐ ಶುಡ್ ಬಿ ಕಂಗ್ರ್ಯಾಚುಲೇಟಿಂಗ್ ದಿಸ್ ಪರ್ಸನ್ ಹು ಹಸ್ ಬಿಲ್ಟ್ ದಿಸ್ ಹೌಸ್ ವೆರಿ ನೈಸ್ ಇನ್ ಟರ್ಮ್ಸ್ ಆಫ್ ವೆಂಟಿಲೇಷನ್. ಸೊ ನಾನಿವಾಗ ಹಾಲಲ್ಲಿದ್ದೀನಿ. ಹಾಲಲ್ಲಿ ಕೇಳುವಂತಹ ವಿಚಾರ ಏನು? ಸುಪ್ರೀತ್, ನಾವು ಭಾಳಷ್ಟು ಮನೆಗಳು ನೋಡಿದ್ದೀನಿ, ನಾವು ಭಾಳಷ್ಟು ಮನೆ ತೊಗೋಬೇಕು ಅಂತ ಇದ್ದೀವಿ. ನಾವು ಹಾಲಲ್ಲಿ ಎಷ್ಟು ಸೀಟ್ರನ್ನ ಸೋಫಾ ಹಾಕ್ಕೋಬಹುದು, ಅಥವಾ ಒಂದು ಒಂದು ದಿವಾನ್ ಹಾಕೋತೀವಿ, ಒಂದು 3-4 ನೋಡಿ. ಒಂದು ಕಿಟಕಿ ವಿಲ್ ಟೇಕ್ ಇಟ್ ಆಸ್ 1 ಸೋಫಾ, 1 2 3 4 ಪ್ಲಸ್ 1 2 3. ಸೊ 4+3, ಒಂದು ಕಡೆಗೆ 4, ಇನ್ನೊಂದು ಕಡೆಗೆ 3 ನೀವು ಸೋಫಾನ ಹಾಕೋಬಹುದು. ಇಲ್ಲ UPS ಪಾಯಿಂಟ್ನ ಇಲ್ಲೇ ಕೊಟ್ಟಿದ್ದಾರೆ. UPS ಪಾಯಿಂಟ್ ಅಂದರೆ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಬ್ಯಾಕಪ್ ಸಿಸ್ಟಮ್ ಅಂತ ಏನಿರುತ್ತೆ ಅದನ್ನು ಇಲ್ಲೇ ಕೊಟ್ಟಿದ್ದಾರೆ. ಮೇಲ್ಗಡೆ 1 2 3 4 ವಿಭಿನ್ನ ಪಾರ್ಟ್ಸ್ ಆಗಿ ಫಾಲ್ ಸೀಲಿಂಗ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಲೈಟ್ ಇನ್ಸರ್ಷನ್ ಮಾಡಿರುವಂಥದ್ದು, ಒಂದು ಕಲರ್ ಇನ್ಸರ್ಷನ್ ಮಧ್ಯದಲ್ಲಿ ಮಾಡಿರೋದು, ಬ್ಲೂ ಕಲರ್ ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಅದಕ್ಕೆ ಫ್ಯಾನ್ಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ತಿರ್ಗಾ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಅದಾದ ತಕ್ಷಣ 3 ಕಡೆ 3 ಗೋಡೆ, 1 2 3 ಕಡೆಗೆ ಸ್ಟ್ಯಾಂಡ್ ಅಲೋನ್ ಇಂಡಿಪೆಂಡೆಂಟ್ ತಿರ್ಗಾ 3 ಲೈಟ್ಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲ LED ಲೈಟ್ಗಳು. ನೀವು 5 ಅಲ್ಲ 10 ಅಲ್ಲ 15 ಹಾಕಿದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಅಷ್ಟಾಗಿ ಬರಲ್ಲ. ಸೊ ನೀವು ಇಷ್ಟೊಂದು ಲೈಟ್ಗಳು ಹಾಕ್ತೀವ, ಲೈಟ್ ಬಿಲ್ ಬರುತ್ತಾ ಅಂತ ಕೇಳ್ಬಿಡಿ, ಖಂಡಿತವಾಗ್ಲೂ ತುಂಬ ಬರಲ್ಲ. ಇನ್ನೊಂದು ನೆಕ್ಸ್ಟ್ ವಿಚಾರ, ಕಮಿಂಗ್ ಟು ದಿ ಈ ಏನು ನಾವು TV ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಸೊ TV ಕ್ಯಾಬಿನೆಟಲ್ಲೂ ಅಷ್ಟೇ ನೋಡಿ, ಕ್ಲೋಸ್ಡ್ ಆ್ಯಂಡ್ ಓಪನ್ ಕೊಟ್ಟಿದ್ದಾರೆ. ಕೆಳಗೆ ಕ್ಲೋಸ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಓಪನ್ ವಿತ್ ಇದೇನಂತ ನೋಡಿ ಈ ಕಡೆ ತೋರಿಸ್ತಾರೆ. ಇಲ್ಲಿ ಗ್ಲಾಸ್ ಕ್ಲೋಸಿಂಗ್ ಇದೆ, ಇಲ್ಲಿ ಓಪನ್ ಇದೆ. ಭಾಳಷ್ಟು ಕಡೆ ನಾವು ಇದನ್ನು ಮಿಸ್ ಮಾಡ್ತೀವಿ. ನಮ್ಮ ಮನೆಯಲ್ಲಿರುವಂತಹ ಗುರು ಹಿರಿಯರ ಫೋಟೋಗಳಿರ್ಬೋದು, ದೇವ್ರ ಫೋಟೋ ಇರ್ಬೋದು, ಅಥವಾ ನಮ್ಮ ಮದುವೆ ಬರ್ತ್ಡೇ ಸಮಾರಂಭಗಳಲ್ಲಿ ತೆಗೆದಿರುವಂತಹ ಛಾಯಾಚಿತ್ರಗಳಿರ್ಬೋದು, ಅವನ್ನೆಲ್ಲವನ್ನು ಇಡ್ಲಿಕ್ಕೆ ಇಲ್ಲಿ ಯಾರೋ ಒಂದು ಜಾಗ ಬೇಕು, ಅಥವಾ ತಮ್ಮ ಮಕ್ಕಳು ಅಥವಾ ಗೆದ್ದಿರುವಂತಹ ಟ್ರೋಫೀಸ್ ಇರ್ಬೋದು, ಪ್ರೈಸ್ಗಳಿರ್ಬೋದು, ಅದನ್ನೆಲ್ಲ ಇಡ್ಲಿಕ್ಕೆ ಬೇಕು. ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಸೊ ಮೂವಿಂಗ್ ಇದೆಲ್ಲ ಗ್ರನೈಟ್ ತೋರಿಸ್ತಾರೆ. ಎಲ್ಲವೂ ಫಸ್ಟ್ ಕ್ವಾಲಿಟಿ ಗ್ರನೈಟ್ ಫ್ಲೋರಿಂಗ್ ಅಂತದ್ದು. ಬ್ಲ್ಯಾಕ್ ಆ್ಯಂಡ್ ಗ್ರೇ ಫಿನಿಶ್, ವೈಟ್ ಗ್ರೇ ಫಿನಿಶ್ ಅಂತ ಏನು ಹೇಳ್ತೀವಿ ಅದ್ರಲ್ಲಿ ಮಾಡಿರುವಂಥ ಸ್ಕಲ್ಟಿಂಗು ಅಷ್ಟೇ, ಆಲ್ ಆರ್ ಗ್ರನೈಟ್. ಇದು ಸ್ಕಲ್ಟಿಂಗ್ ಅಂದರೆ ಏನು ಅಂತಂದರೆ ಇದೇನು ಇದಕ್ಕೆ ಗೋಡೆಗೆ ಟಚ್ ಆಗಿರುವಂತಹ ಗ್ರನೈಟ್ ಇರುತ್ತೆ, ಸ್ಕಲ್ಟಿಂಗ್ ಅಂತ ಕರಿತೀವಿ. ಇದು ನಾನು ನಾರ್ತ್ ಫೇಸಿಂಗ್ ಸೈಟ್ ಅಂತ ಹೇಳಿದೆ. ನಾನು ಈಸ್ಟಿಂದ ಎಂಟರ್ ಆಗಿದ್ದೀನಿ. ನೀವು ನೋಡ್ಬೋದು ಪೂಜಾ ರೂಮ್ ಇಸ್ ಆಲ್ಸೋ ಫೇಸಿಂಗ್ ಈಸ್ಟ್. ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ಸರಿಸುಮಾರು 12 ಕಾಲಮ್ಗಳನ್ನ ಯೂಸ್ ಮಾಡಿದ್ರೆ, ಅಂದರೆ 12 ಪಿಲ್ಲರ್ಗಳನ್ನ ಎರೆಕ್ಟ್ ಮಾಡಿದರೆ. ನಾವೇನು ಮನೆ ಕಟ್ಟಬೇಕಾದ್ರೆ ಪಿಲ್ಲರ್ಗಳು ಹಾಕ್ತೀವಿ, ಅದರ ಮೇಲೆ ಬೀಮ್ಗಳನ್ನ ಕೂರಿಸ್ತೀವಿ. ಸೊ 12 ಪಿಲ್ಲರ್ಗಳಿರುವಂಥದ್ದು, ಎಲ್ಲ ರೆಡ್ ಬ್ರಿಕ್ಸ್, ಅಂದರೆ ಫಸ್ಟ್ ಕ್ವಾಲಿಟಿ ರೆಡ್, ವೆಲ್ ಬರ್ನ್ಡ್ ರೆಡ್ ಬ್ರಿಕ್ಸ್, ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಅಲ್ಟ್ರಾಟೆಕ್ ಸಿಮೆಂಟನ್ನೇ ಯೂಸ್ ಮಾಡಿದ್ದಾರೆ ಇವರು ಮನೆ ಕಟ್ಟಲಿಕ್ಕೆ.
ಎಂಟೈರ್ ಈ ಪೋರ್ಷನ್ನ ಏನು ತೋರಿಸ್ದೆ ನೀವು ನೋಡ್ಬೋದು. ಎಂಟೈರ್ ಈ ಪೋರ್ಷನ್ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಯೂಸ್ ಮಾಡಿರುವಂಥದ್ದು. ಅಲ್ಲೂ ಸಹ ಗ್ರನೈಟ್ ಇದೆ. ಅದು ಪೀಠ, ದೇವರು ಕೂರಿಸುವಂಥ ಪೀಠದಿಂದ ಒಂದು ಪ್ರೊಫೈಲ್ ಲೈಟಿಂಗನ್ನು ಕೊಟ್ಟಿದ್ದಾರೆ. ಈಸಿಲಿ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇರುವಂಥದ್ದು. ನಾನೀಗ ರೂಮ್ ನಂಬರ್ 1 ಅನ್ನು ತೋರಿಸ್ತೀನಿ, ಆಮೇಲೆ ರೂಮ್ ನಂಬರ್ 2 ತೋರಿಸ್ತೀನಿ. ಬನ್ನಿ ಈಗ ರೂಮ್ ನಂಬರ್ 1. ಕರ್ಟನ್ ರಾಡ್ಸ್ಗಳು ನೀವೆಲ್ಲೇ ಕಿಟಕಿ ನೋಡ್ರೆ ಈಗಾಗಲೇ ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ನೀವು ತಿರ್ಗಾ ಕರೆದು ಕಾರ್ಪೆಂಟರ್ನ ಹಾಕಿಸುವಂಥ ಪ್ರಮೇಯ ಇಲ್ಲ. ಇಲ್ಲೂ ಸಹ ಅಷ್ಟೇ ಒಂದು ಕಡೆ ಟೆಕ್ಸ್ಚರ್ ಪೇಂಟ್ಗೆ ತಿರ್ಗಾ ಶೋಕೇಸ್ಗಳನ್ನ ಮಾಡಿದ್ದಾರೆ. ನಿಮ್ಮ ಗುರು ಹಿರಿಯರನ್ನ ಫೋಟೋ ಇಟ್ಕೊಳ್ಳಿಕ್ಕೆ ಬೇಕಾಗುವಂಥ ದಿನನಿತ್ಯ ಬೆಳಗ್ಗೆ ಎದ್ದೇಳಿದ ತಕ್ಷಣ ನಾವು ಫೋಟೋ ನೋಡಬೇಕು, ದೇವ್ರ ಫೋಟೋ ನೋಡಬೇಕು ಅಂತ ಇದು ಬೇಕಾಗುತ್ತೆ. ಒಂದು ಸೈಡಲ್ಲಿ ವಾರ್ಡ್ರೋಬ್, ಫುಲ್ಲು ವಾರ್ಡ್ರೋಬ್ ಮಾಡಿದ್ದಾರೆ. ಆ ವಾರ್ಡ್ರೋಬ್ ಒಂದು ಭಾಗದಲ್ಲಿ ಹಿಂಭಾಗ ಇವಾಗ ತೋರಿಸ್ತೀನಿ ನೋಡಿ. ವಾರ್ಡ್ರೋಬಲ್ಲಿ ಒಂದು ವಾರ್ಡ್ರೋಬ್ ಹಿಂಭಾಗದಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ, ನೀವು ನೋಡ್ಬೋದು ಇಲ್ಲಿ. ಕಮೋಡ್, ಕನ್ಸೀಲ್ಡ್ ಕಮೋಡ್ ಇದೆ, ಹಿಂದೆ ಇದೆ ಟ್ಯಾಂಕು. ಎಲ್ಲ ಜಾಗ್ವಾರ್ದು ಫಿಕ್ಸ್ಚರ್ಸ್, ವಾಟರ್ ಫಿಕ್ಸ್ಚರ್ಸ್ ಎಲ್ಲ, ಅಂದರೆ ಈ ಮಿಕ್ಸರ್ ಅಂತ ಏನು ಕರಿತೀವಿ ಎಲ್ಲವೂ ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಜಾಗ್ವಾರ್ದು ಹಾಕಿದ್ದಾರೆ. ಶವರ್ ಕೊಟ್ಟಿದ್ದಾರೆ. ಬಿಸಿನೀರ್ದು ವಾಟರ್ ಕಂಟ್ರೋಲರ್ ಇಲ್ಲಿದೆ. ಸೊ ಜಾಗ್ವಾರ್ದು ಫಿಟ್ಟಿಂಗ್ಸ್ಗಳನ್ನ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ವೆಂಟಿಲೇಟರ್ ಕೊಟ್ಟಿದ್ದಾರೆ, ಅದಕ್ಕೆ ಎಕ್ಸಾಸ್ಟ್ ಸಹ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರೂಮ್ ನಂಬರ್ 1, ಮೊದಲನೆಯ ರೂಮು. ಓಕೆನಾ? ಮತ್ತು ಇದಕ್ಕೂ ಹಾಕಿರುವಂತಹ ಏನು ನಾನು ಇಂಟರ್ನಲ್ ಡೋರ್ಸ್ ಅಂತೀನಿ, ಇವೆಲ್ಲವೂ ಫಸ್ಟ್ ಕ್ವಾಲಿಟಿ. ರೂಮ್ ನಂಬರ್ 1 ಆಯಿತು. ಬನ್ನಿ ರೂಮ್ ನಂಬರ್ 2 ತೋರಿಸ್ತೀನಿ. ಇಲ್ಲೂ ಸಹ ಅಷ್ಟೇ ಕ್ರಾಸ್ ವೆಂಟಿಲೇಷನ್. ಈ ಕಡೆಗೂ ಕಿಟಕಿ ಇದೆ, ಈ ಕಡೆಗೂ ಕಿಟಕಿ ಇದೆ. ದಿಸ್ ಇಸ್ ದ ಎಂಟ್ರನ್ಸ್. ಈ ಮನೆಯದ ನಾರ್ತ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ ಇದೇನೆ. ಇಲ್ಲೂ ಸಹ ಅಷ್ಟೇ ನಿಮಗೆ ಒಂದು ಸೈಜು, ಫುಲ್ ಸೈಜು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅಗೇನ್ ಟೆಕ್ಸ್ಚರ್ ಪೇಂಟು ಮೇಲ್ಗಡೆ ತನಕ ಸೀಲಿಂಗಿಗೆ ಈ ಟೆಕ್ಸ್ಚರ್ ಪೇಂಟ್ನ ಕ್ಯಾರಿ ಮಾಡಿದ್ದಾರೆ. ಓಪನ್ ಶೋಕೇಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ಸೈಡ್ಗೆ ಬ್ಯೂಟಿಫುಲ್ ವಾರ್ಡ್ರೋಬ್ ಇದೆ. ಕಲರ್ ಕಾಂಬಿನೇಷನ್ ವೈಸ್ ಬಹಳ ಚೆನ್ನಾಗಿದೆ, ಎಲ್ಲ ಸೂದಿಂಗ್ ಅನಿಸುತ್ತೆ ಕಲರು. ನಾನು ಇವಾಗ ಆಯಮ್ ಮಾಡಿದೆ ಕಿಚನ್ ಆ್ಯಂಡ್ ದಿ ಡೈನಿಂಗ್ ಏರಿಯಾ. ನೀವೊಂದು 4 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೋಬಹುದು. ಇಲ್ಲಿ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಇದೆ. ಇಲ್ಲೂ ಸಹ ಅಷ್ಟೇ ಕ್ಯಾರಿಯಿಂಗ್ ದ ಸ್ಟೈಲ್ ಆ್ಯಂಡ್ ದ ಕ್ಲಾಸ್. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡಿ ತೋರಿಸ್ತಾರೆ. ಈಗ ಫಾಲ್ ಸೀಲಿಂಗಲ್ಲೂ ಅಷ್ಟೇ ನೀವೇನು ಹಾಲಲ್ಲಿ ಒಂದು ವುಡನ್ ಟೈಪ್ ಏನು ಫಾಲ್ ಸೀಲಿಂಗ್ ಕೊಟ್ಟಿದೆ, ಅದೇ ಥರ ಅದೇ ಡಿಸೈನ್ನ, ಅದೇ ಕ್ಲಾಸ್ನ, ಅದೇ ಬ್ಯೂಟಿನ ಇಲ್ಲಿ ಕ್ಯಾರಿ ಮಾಡಿದ್ದಾರೆ. ವರ್ಕ್ಮೆನ್ಶಿಪ್ ಇರ್ಬೋದು, ಮೆಟೀರಿಯಲ್ ಯೂಸ್ ಮಾಡಿರೋದಂತೂ, ಪ್ಲ್ಯಾನಿಂಗು, ಡಿಸೈನು ಎಲ್ಲವೂ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಬಹಳ ಚೆನ್ನಾಗಿ ಕಟ್ಟಿರುವಂತಹ, ಬಹಳ ಸುಸರ್ಜಿತವಾಗಿರುವಂತಹ, ಎಲ್ಲವೂ ಸುಸರ್ಜಿತವಾಗಿ ಎಲ್ಲೂ ಸಹ ಅಡಚಣೆ ಇಲ್ದಂಗೆ ನೀವು ಇಮ್ಮಿಡಿಯೇಟಾಗಿ ಯೂಸ್ಗೆ ಅನುಕೂಲವಾಗಿರುವಂತಹ ಮನೆ. ಗ್ರನೈಟ್ ಟಾಪ್ ಹಾಕಿದ್ದಾರೆ. ಏನಿದು ಮಾಡ್ಯುಲರ್ ಕಿಚನ್ ಮೇಲೆ ಗ್ರನೈಟ್ ಟಾಪ್ ಇದ್ದಾರೆ. ಸಿಂಕ್ ಇದೆ. 2 ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್, ಒಂದು ಹೀಟರ್ ಬೇಕಾದರೆ ವಾಟರ್ ಹೀಟರ್ ಒಂದು ಹಾಕೋಬೋದು. ಅದಕ್ಕೂ ಕನೆಕ್ಷನ್ ಕೊಡಲಿಕ್ಕೆ, ವಾಟರ್ ಪ್ಯೂರಿಫೈರ್ ಕನೆಕ್ಷನ್ ಕೊಡಲಿಕ್ಕೆ ಚಿಮ್ನಿ ಇಲ್ಲಿ ಹಾಕಿದ್ದಾರೆ. ಸ್ಟವ್ ನಾವು ಇಲ್ಲೇ ಇಟ್ಕೋಬೋದು, ಅದು ಬರ್ನರ್ಸ್ ಇಟ್ಕೋಬೋದು. ಇದು ಯಾಕೆ ಮಾಡಿದರೆ ಇಲ್ಲೇ ವಾಸ್ತು ಅನುಗುಣವಾಗಿ ಇಲ್ಲಿ ಬರಬೇಕಾಗಿರುವಂಥದ್ದು ಅಗ್ನಿ ಮೂಲೆ ಇಲ್ಲೇ ಮಾಡ್ಕೋಬೇಕು, ಅದಕ್ಕೋಸ್ಕರ ಇಲ್ಲೇ ಮಾಡಿದ್ದಾರೆ. ಇಲ್ಲಿ ನೋಡಿ ತೋರಿಸ್ತೀನಿ. ಗ್ಯಾಸ್ ಪಾಯಿಂಟ್, ಎಕ್ಸಿಟಲ್ಲಿ ಗ್ಯಾಸ್ ಆಚೆನೇ ಇಟ್ಕೋಬೋದು. ಇಲ್ಲಿಗೆ ತರುವಂತಹ ಪ್ರಮೇಯ ಇಲ್ಲ. ಆಚೆ ಇಟ್ಕೊಂಡು ಇಲ್ಲಿಗೆ ಕನೆಕ್ಟಿವಿಟಿ ಬರುತ್ತೆ. ಸೊ ನೀವು ಮನೆ ಕೆಳಗೆ ಮತ್ತು ಮೇಲೆ ಮನೆ 2 ಫ್ಯಾಮಿಲಿಯವರು ಸಹ ಗ್ಯಾಸ್ನ ಆಚೆನೇ ಇಟ್ಕೊಂಡು ಅದಕ್ಕೆ ಬೇಕಾಗುವಂಥ ಸೇಫ್ಟಿ, ಸೆಕ್ಯೂರಿಟಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಿಚಾರ ತೋರಿಸ್ಬೇಕಾಗಿರುವಂಥ ವಿಚಾರ, ವಾಟರ್ ಇನ್ಲೆಟ್ ಪೈಪ್ ಕೊಟ್ಟಿದ್ರೆ ಇದಕ್ಕೆ ವಾಟರ್ ಎಕ್ಸಿಟು ಮಾಡಿಕೊಡ್ತಾರೆ. ಏನಂತಂದರೆ ದಿಸ್ ಇಸ್ ಫಾರ್ ದಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೊಳ್ಳಿಕ್ಕೆ. ಪವರ್ ಪಾಯಿಂಟ್ ವಾಷಿಂಗ್ ಮಿಷಿನ್ ಇಲ್ಲೇ ಮನೆ ಎಲ್ಲಿ ನಾವು ಇಲ್ಲೇ ಬಟ್ಟೆ ಒಣಗಾಕೋಬೋದು, ಅದಕ್ಕೇ ವಾಷಿಂಗ್ ಮಿಷಿನ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಕಾಮನ್ ವಾಶ್ರೂಮು. ಈ ಒಂದು ರೂಮ್ ನೋಡಿದ್ರೆ ಒಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇನ್ನೊಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇನ್ನೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಕಾಮನ್ ವಾಶ್ರೂಮು. ಅದರ ಹಿಂಭಾಗದಲ್ಲಿ, ಡೋರ್ ಹಿಂಭಾಗದಲ್ಲಿ ಇರುವಂತಹ ಒಂದು ಕಮೋಡ್ ಇದೆ. ಸೊ ಇದರಲ್ಲೂ ಸಹ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೇಮ್ ರೂಮ್ ನಂಬರ್ 1 ಒಂದು ಅಟ್ಯಾಚ್ ಬಾತ್ರೂಮ್ ತೋರಿಸಿದೆ. ಅದೇ ಥರ ವಾಟರ್ ಹೀಟರ್, ವಾಟರ್ ಮಿಕ್ಸರ್ಗಳು, ಜಾಗ್ವಾರ್ ಫಿಟ್ಟಿಂಗ್ಸು, ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಬ್ರ್ಯಾಂಡೆಡ್ ಇದೆ. ನೀವೆಲ್ಲೂ ಲೋಕಲ್ ಎಲ್ಲೂ ಇಲ್ಲ. ಈ ಮನೇಲಿ ಯಾವುದೇ ಪಾರ್ಟಲ್ಲಿ ನೀವು ಎಲ್ಲೇ ಹೋಗಿ ಯಾವುದೂ ಸಹ ನಿಮ್ಗೆ ಎಲ್ಲೂ ಸಹ ಲೋಕಲ್ ಕಾಣಲ್ಲ. ಇಲ್ಲೂ ಸಹ ಅಷ್ಟೇ ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೆಕ್ನಿಕಲಿ ಹೇಳಬೇಕು ಅಂತಂದರೆ 2 ರೂಮು, 3 ಬಾತ್ರೂಮ್ಗಳಿಗೆ 3 ಟಾಯ್ಲೆಟ್ ಇರುವಂತಹ ಮನೆ ಇದು. ಇಲ್ಲೂ ಸಹ ಅಷ್ಟೇ ನೋಡಿ, ವಾಟರ್ ಫಿಕ್ಸ್ಚರ್ಸ್ ಜಾಗ ಏನು ಮಾಡಿದ್ದೀನಿ ಅಂತಂದರೆ ಇಲ್ಲೂ ಸಹ ನೀವು ನಿಮ್ಮ ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೋಬೋದು. ಇಲ್ಲೇ ಇಟ್ಕೊಂಡು ಇಲ್ಲೇ ಬಟ್ಟೆ ಒಣಗಿ ಹಾಕಿ
ಡ್ರೈ ಆಗುವಂತಹ ವ್ಯವಸ್ಥೆ. ಯಾಕಂದ್ರೆ ಇಲ್ಲಿ ಯಾವುದೇ ತರ ಇಂಟ್ರೂಷನ್ ಆಗಲ್ಲ. ಯಾರೋ ಬಂದು ಬಟ್ಟೆ ಕೆತ್ಕೊಂಡ್ರು, ಬಟ್ಟೆ ಆಚೆ ಗಾಳಿಗೆ ಹಾರೋಯ್ತು, ಅವೆಲ್ಲ ಏನೂ ಆಗಲ್ಲ. ನೀಟಾಗಿ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ನೀವು ಸಿಲಿಂಡರ್ ಪಾಯಿಂಟ್ ಇಲ್ಲೇ, ನಿಮ್ಮ ಸಿಲಿಂಡರ್ ಪಾಯಿಂಟ್ ನೀವು ಇಲ್ಲೇ ತಂದು ಇಲ್ಲೇ ಇಟ್ಕೊಂಡು ಅಡುಗೆ ಮನೆ ಒಳಗೆ ಇಟ್ಕೋಬೇಕಾಗಿಲ್ಲ. ಸಿಲಿಂಡರ್ ಪಾಯಿಂಟ್ನ ಇಲ್ಲೇ ಇದೆ, ನಿಮ್ಮ ಮನೆ ಒಳಗೆ ತಂದು ಇಲ್ಲೇ ಇಟ್ಕೊಂಡು ಇಲ್ಲಿಂದನೇ ಎಕ್ಸಿಟ್ ಮಾಡಬಹುದು. 2 ಮನೆ ಅಂತ ಹೇಳಿದೆ, 1 ಸಂಪ್ ಅಂತ ಹೇಳಿದೆ. 2 ಮೋಟರ್ಗಳನ್ನ ಸ್ಟೇರ್ ಕೇಸ್ಗಳಿಗೆ ಈಗಾಗಲೇ ಹಾಕಿದರೆ ಇನ್ಸ್ಟಾಲ್ ಆಗಿದೆ. ಸೊ ನೀವು ಬಂದು ಒಂದು ಮನೆಯವ್ರ ಮೋಟ್ರ್ ಆನ್ ಮಾಡಿದಾಗ ಇನ್ನೊಂದು ಮನೆಗೆ ನೀರಿನ ಪ್ರಾಬ್ಲಮ್ ಆಯಿತು, ಅವ್ರು ಇಲ್ವಂತೆ, ನಾವಿರಬೇಕು, ಓನರ್ ಇಲ್ಲ, ಓನರ್ ಇರ್ತಾರೆ, ನಮ್ಮ ಮನೇಲಿ ನೀರು ಖಾಲಿ ಆಗಿದೆ ಅಂತ ಎಲ್ಲ 1 ಸಂಪಿಗೆ 2 ಮೋಟರ್ಗಳನ್ನ ಕೊಟ್ಟಿದ್ದಾರೆ. ಓವರ್ ಟ್ಯಾಂಕಿಗೆ ನೀರು ಸಂಪ್ ಆಗುತ್ತೆ, ನೀರು ಪಂಪ್ ಆಗುತ್ತೆ. ಸೊ ಇದು ಮೈಸೂರು ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತದಲ್ಲಿ ಸೇಲ್ಗಿರುವಂತಹ ಮನೆ. ಸೊ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಹೊಸ ಮನೆ ಇರೋದು. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟರ್ಲೇ ಇರುವಂಥದ್ದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಈ ಹೊಸ ಮನೆ ಸೇಲ್ಗಿದೆ. ಎಲ್ಲೂ ಸಹ ನಿಮಗೆ ಈ ಮನೆ ತಗೊಂಡ ನಂತರ ನಮಗಿನ್ನೂ ಪೆಂಡಿಂಗ್ ವರ್ಕ್ ಇದೆ, ನಮಗಿನ್ನೂ ಸಹ ಕೆಲಸಗಳನ್ನ ಮಾಡಿಸ್ಕೋಬೇಕಾಗಿರುವಂತಹ ವಿಚಾರ ಇದೆ ಅನ್ನೋದು ಎಲ್ಲೂ ಇಲ್ಲ. ನಾನು ಕಂಡಂತೆ ಎಲ್ಲವನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಅಂದರೆ ಮನೆ ಕಟ್ಟಿರುವಂಥ ಮಾಲೀಕರಿದ್ರೆ ಎಲ್ಲವನ್ನು ಸುಸರ್ಜಿತವಾಗಿ ಮಾಡಿದ್ದಾರೆ. ರೆಡಿ ಟು ಮೂವ್ ಇನ್, ರೆಡಿ ಟು ರಿಜಿಸ್ಟರ್ ಇರುವಂತಹ ಮನೆ. ಇನ್ನೊಂದು ವಿಚಾರ ಈ ಮನೆ ಬಗ್ಗೆ ಹೇಳಬೇಕು ಅಂತಂದರೆ, ಬಹಳ ಸ್ಪೆಸಿಫಿಕಲಿ ಇದನ್ನು ಮನೆ ಕಟ್ಟಿರುವಂಥವ್ರು ಒಂದೊಂದು ಐಟಮ್ಗಳನ್ನ, ಮನೆ ಕಟ್ಟಿರುವಂಥ ಒಂದೊಂದು ವಸ್ತುಗಳನ್ನು ಸಹ ಬಹಳಷ್ಟು ಪರಿಶೀಲನೆಯನ್ನು ಮಾಡಿ, ಬಹಳಷ್ಟು ಅದರಲ್ಲಿ ಅವರು ತಿಳಿದುಕೊಂಡಿರುವಂತಹ ವ್ಯಕ್ತಿಯಾಗಿರೋದನ್ನ. ಒಂದು ಸ್ವಿಚ್ ಇರ್ಬೋದು, ಅದರ ವಿ ಗಾರ್ಡ್ ಇದಕ್ಕೆ ಹಾಕಿರೋದು ಎಲ್ಲ ವೈರಿಂಗ್, ಎಂಟೈರ್ ಮನೆ ಇರುವಂತಹ ವೈರಿಂಗ್ಗಳೆಲ್ಲ ವಿ ಗಾರ್ಡ್ ಹಾಕಿದ್ದಾರೆ. ಎಲ್ಲ ಫಸ್ಟ್ ಕ್ವಾಲಿಟಿ ಹ್ಯಾಂಡ್ ಪಿಕ್ ಟೀ ಕುಡ್ ಹಾಕಿರುವಂಥದ್ದು. ಸೊ ಇದರ ಎಂಟೈರ್ ಸ್ಪೆಸಿಫಿಕೇಶನ್ ಆಫ್ ದ ಬಿಲ್ಡ್ ಮೆಟೀರಿಯಲ್, ಕ್ವಾಲಿಟಿ, ಕನ್ಸ್ಟ್ರಕ್ಷನ್ ಇವೆಲ್ಲವನ್ನು ನಾನು ಈ ಯೂಟ್ಯೂಬಲ್ಲಿ ನೀವೇನು ಇವಾಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಕಸ್ಮಾತಾಗಿ ನಾನೇನಾದ್ರು ಹಾಕಿಲ್ಲದೆ ಇದ್ದರೆ, ಈಗ ಮನೆ ಸ್ಪೆಸಿಫಿಕೇಶನ್ ಬಗ್ಗೆ ನಮಗೆ ಬೇಕಿದೆ, ಸ್ಪೆಸಿಫಿಕೇಶನ್ ಏನು ಮೆಟೀರಿಯಲ್ಗಳನ್ನ ಹಾಕಿದ್ದಾರೆ, ಯಾವ ಥರ ಮೆಟೀರಿಯಲ್ಗಳನ್ನ ಹಾಕಿದ್ದಾರೆ, ಎಷ್ಟು ರೇಟ್ಗಳದ ಮೆಟೀರಿಯಲ್ ಸಹ ಹಾಕಿದ್ದಾರೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ನನಗೆ ಕೊಡಬಲ್ಲೆ. ಯಾಕಂದರೆ ಇದನ್ನು ನನಗೆ ಈ ಮನೆ ಕಟ್ಟಿರುವಂತಹ ಮಾಲೀಕರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಾನು ಇದ್ರ ಮುಂದೆ ಈ ವಿಚಾರನ ಇಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು. ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಅಪಾರ್ಟ್ಮೆಂಟ್ ತೊಗೊಂಡು ಬರ್ತೀನಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.